ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಈ ಆಫರ್ ಜೂನ್ 4ರವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ: ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ: ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ.
ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಇಂದು ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಇರುವ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿದರು. ಇನ್ನು ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿದ ವೇಳೆಯಲ್ಲಿ ಸಾರ್ವಜನಿಕರಿಗೆ ಕೊಡೋ ಆಹಾರದ ಗುಣಮಟ್ಟವನ್ನ ಪರಿಶೀಲನೆ ಮಾಡಿದರು. ಬಳಿಕ ರೆಹಮಾನ್ ಖಾನ್ ಅವರೇ ತಾವೇ ಸ್ವತಃ ಅವಲಕ್ಕಿ, ಅನ್ನ, ಚಪಾತಿ ಸವಿದು ಚಪ್ಪರಿಸಿದರು. ಬಳಿಕ ಇಂದಿರಾ ಕ್ಯಾಂಟೀನ್ ಕಿಚನ್ ರೂಮ್ಗೆ ಭೇಟಿ ಸಹ ನೀಡಿ ಪರಿಶೀಲನೆ ನಡೆಸಿದ್ರು. ಈ ಸಂದರ್ಭದಲ್ಲಿ MLC ತಿಪ್ಪಣ್ಣಪ್ಪ ಕಮಕ್ನೂರ್, ಮಹಾನಗರ ಪಾಲಿಕೆ ಆಯುಕ್ತ ಅವಿನಾಶ್ ಸಿಂಧೆ, ಉಪ ಆಯುಕ್ತ RP ಜಾಧವ್, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮುನಾವರ್ ದೌಲ್, ಪರಿಸರ ಅಭಿಯಂತ ಅಭಯ್ ಕುಮಾರ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಇದ್ದರು. कैमरा मेरा ಇಲ್ಲ CC कैमरा ಇದೆ ಸರ್ ಟೋಕನ್ಸ್ ಕೊಡ್ತಾರೆ ಹೆಂಗ ಸರ್ ಅಲ್ಲಿ ಇದು ಡಿಸ್ಪ್ಲೇ ಆಗುತ್ತೆ ಸರ್ ಆಲ್ ಕ್ಯಾಂಟೀನ್ಸ್ ಲಾಸ್ಟ್ 45 ಡೇಸ್ ಇದೆ 4 ತಿಂಗಳ ಹಿಂದೆ ವರ್ಕ್ ಆಗಿದೆ ಸರ್ ಎಲ್ಲ वहां कैमरा है सर ಕ್ಯಾಂಟೀನ್ಸ್ ಎರಡು ಚಪಾತಿ ರೈಸ್ ಇಷ್ಟ ಕೊಡ್ತಾರೆ ಇಲ್ಲಿ ಒಂದು ಚಾಟ್ ಹಾಕಿ ದೊಡ್ಡದು ಮೀನು ಬೆಳಗ್ಗೆ ಏನು ದಿವಸ ಏನಂತಹ ಬೆಳಗ್ಗೆ ಎಷ್ಟು ಕೊಡ್ತಾರೆ करके यहाँ पे नहीं चला तो बिल लिखते हो 200 है तो 400 पूछेगा ऐसा खर्च करके वही
ಕಿಚನ್ ನೋಡ್ತೀರಾ ಸರ್? ಕಿಚನ್ ನೋಡೋದು ಇಲ್ಲ ಸ್ಮೆಲ್ ಇಲ್ಲ. ಎಲ್ಲ ಕ್ಯಾಂಟೀನ್ ಯೂರನ್ ನಡೆಸ್ತಾರೆ, ಬೇರೆ ಬೇರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಕ್ಷೇಮಾಭಿವೃದ್ಧಿ ಸಂಘದ ನೌಕರರಿಂದ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು. ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಅಧಿಸೂಚನೆ ಹೊರಡಿಸದೆ ಕರ ವಸೂಲಿಗಾರ ಕ್ಲರ್ಕ್ ಕಮ್ ಡಾಟಾ ಆಪರೇಟರ್ ವೃಂದದಿಂದ ದಿನಾಂಕ 29/2024 ಪ್ರಚಾರ ಪಡಿಸಿರುವ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಹಲವಾರು ಲೋಪದೋಷಗಳಿಂದ ಕೂಡಿದ್ದು ನೇಮಕಾತಿ ನಿಯಮಗಳು ಉಲ್ಲಂಘನೆಯಾಗಿರುವುದರಿಂದ ಸಂಪೂರ್ಣ ಜ್ಯೇಷ್ಠತಾ ಪಟ್ಟಿ ರದ್ದುಪಡಿಸಬೇಕು. ಹಲವಾರು ಗ್ರಾಮ ಪಂಚಾಯಿತಿಯ ಕ್ಲರ್ಕ್ ಕಮ್ ಡಾಟಾ ಆಪರೇಟರ್ ಮೇಲೆ ಹಲ್ಲೆ ಮಾಡಿರುವವರ ಮೇಲೆ ಕಾನೂನಿನ ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಒಳ ಮೀಸಲಾತಿ ಜಾರಿಯಲ್ಲಿರುವುದರಿಂದ ಯಾವುದೇ ಹುದ್ದೆಗಳು ಭರ್ತಿ ಮಾಡಬಾರದು ಎಂದು ಸರ್ಕಾರದ ಆದೇಶ ದಿನಾಂಕ 11/4/2025 ಸರ್ಕಾರದ ಆದೇಶವಿದೆ. ತಾವು ಯಾವುದೇ ಹುದ್ದೆ ಭರ್ತಿ ಮಾಡಬಾರದು. ಕರ ವಸೂಲಾತಿಯಲ್ಲಿ 40% ಬಾಕಿ ವೇತನ ಪಾವತಿಸಲು ಕಡ್ಡಾಯವಾಗಿ ಆದೇಶ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಅನುಪಾತ ಪಾಲನೆ ಮಾಡದಿರೋ ಜಿಲ್ಲಾ ಪಂಚಾಯತಿಗೆ, ಅನುಪಾತ ಪಾಲನೆ ಮಾಡದಿರೋ ಜಿಲ್ಲಾ ಪಂಚಾಯತಿಗೆ. ಡಾಟಾ ಎಂಟ್ರಿ ಆಪರೇಟರ್ ವತಿಯಿಂದ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ, ಈಗಾಗಲೇ ಮುಂಬಡ್ತಿ ನೀಡಿರ್ತಕ್ಕಂಥ ಒಂದು ಇದರಲ್ಲಿ ನಮ್ಮ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ 14 ಹುದ್ದೆಗಳು ವ್ಯತ್ಯಾಸ ಆಗಿವೆ. ಹಾಗೂ ಈಗ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥ ಇದರಲ್ಲಿ 8 ಹುದ್ದೆಗಳು ವ್ಯತ್ಯಾಸ ಆಗಿವೆ. ಒಟ್ಟು 22 ಹುದ್ದೆಗಳು ವ್ಯತ್ಯಾಸ ಆಗಿವೆ. ಆ ಒಂದು ಹುದ್ದೆಗಳು ನಮ್ಮ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ನೀಡಿ ನ್ಯಾಯ ಒದಗಿಸಬೇಕು ಅಂತ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಮೇ 31ರಂದು ಭಾರತದ ಧರ್ಮ ದೇವಾಲಯಗಳ ರಕ್ಷಕಿ ರಾಷ್ಟ್ರಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕುರುಬ ಸಮಾಜದ ಜಿಲ್ಲಾ ಅಧ್ಯಕ್ಷ ಗುರುನಾಥ ಪೂಜಾರಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯಮಾತೆ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತ್ಯೋತ್ಸವವನ್ನು ಮೇ 31ರಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಚರಿಸಲಾಗುತ್ತಿದೆ. ಜೀವನ ಪರ್ಯಂತ ಶಿವಲಿಂಗವನ್ನ ಸದಾ ತನ್ನ ಕೈಯಲ್ಲಿ ಹಿಡಿದುಕೊಂಡು ಶಂಕರನ ಹೆಸರಿನಲ್ಲಿ ರಾಜ್ಯಭಾರ ಮಾಡಿದ ಅಹಿಲ್ಯಾಬಾಯಿ ಅವರ 300ನೇ ಜಯಂತಿ ಪ್ರಯುಕ್ತ 300 ಶಿವಲಿಂಗಗಳನ್ನು 300 ದಂಪತಿಗಳಿಂದ ಪೂಜಿಸುವ ಕಾರ್ಯಕ್ರಮ ಅಂದು ಬೆಳಗ್ಗೆ 7:30 ಏರ್ಪಡಿಸಲಾಗಿದೆ. ಇನ್ನು ಜಯಂತ್ಯುತ್ಸವ ಸಮಾರಂಭ ಏರ್ಪಡಿಸಲಾಗಿದ್ದು, ಸಮಾರಂಭದಲ್ಲಿ ಗಂಡನನ್ನು ಕಳೆದುಕೊಂಡು ಸ್ವಾವಲಂಬಿ ಜೀವನ ಮಾಡುತ್ತಿರುವ ಮಹಿಳೆಯರಿಗೆ ಮತ್ತು ಸಾವನ್ನಪ್ಪಿದ ಸೈನಿಕರ ಪತ್ನಿಯರಿಗೆ ಸನ್ಮಾನಿಸಲಾಗುವುದು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿ, ದ್ರಾಕ್ಷಾಯಣಿ ಅವ್ವ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷರಾದ ದೇವೇಂದ್ರಪ್ಪ ಮರ್ತೂರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದರು. ಕಾಗಿನೆಲೆ ಮಹಾಸಂಸ್ಥಾನ
ಕನಕಪುರ ಪೀಠ ತಿಂತಣಿ ಬ್ರಿಡ್ಜ್ನ ಪರಮ ಪೂಜ್ಯರಾಗಿರುವಂಥ ಶ್ರೀ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿರವರ ನೇತೃತ್ವ ಮಾರ್ಗದರ್ಶನದಲ್ಲಿ ಇದೇ ತಿಂಗಳ 31/5/2025 ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರಮಾತೆ ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮ ದಿನಾಚರಣೆ ನಿಮಿತ್ತವಾಗಿ 300ನೇ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಅಂದು ಅತ್ಯಂತ ಭವ್ಯವಾದಂಥ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಅಂತಕ್ಕಂಥದ್ದು. ಏನು ಸಮಾರಂಭ ಅಂತಂದರೆ, ಜನ್ಮ ದಿನಾಚರಣೆ ನಿಮಿತ್ತವಾಗಿ ಅವತ್ತು ಬೆಳಗ್ಗೆ 7:30 ಮಹಿಳೆಯರಿಗೆ ಸ್ಫೂರ್ತಿದಾಯಕರಾಗಿರುವಂಥ ಅಹಲ್ಯಾಬಾಯಿರವರು, ಸನಾತನ ಧರ್ಮವನ್ನು ಉಳಿಸಲಿಕ್ಕೆ ಪ್ರಯತ್ನ ಪಟ್ಟಿರುವಂಥ ಅಹಲ್ಯಾಬಾಯಿರವರು ಹಿಂದೂ ಧರ್ಮದ ಉಳಿವಿಗಾಗಿ ಲಿಂಗಗಳನ್ನು ಸುಮಾರು 3500ಕ್ಕಿಂತ ಹೆಚ್ಚು ಲಿಂಗಗಳನ್ನು ಜೀರ್ಣೋದ್ಧಾರ ಮಾಡಿರುವಂಥ ಮಹಾತಾಯಿ. 12 ಜ್ಯೋತಿರ್ಲಿಂಗ ಇವತ್ತಿನ ದಿವಸ ಏನು ಹಿಂದೂ ಧರ್ಮಕ್ಕೆ ನಾವು ಸಂಬಂಧಪಟ್ಟಂತೆ ಹೇಳ್ತೇವೆ, ಆ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಎಕ್ಸಾಂಪಲ್ ಹೇಳೋದ್ರ ಮುಖಾಂತರ ಸೋಮನಾಥ್ ದೇವಾಲಯದಲ್ಲಿ ಮೊಘಲರ ಕಾಲದಿಂದ, ಖಿಲ್ಜಿಯವರ ಕಾಲದಿಂದ ಸುಮಾರು 18 ಬಾರಿ ದಾಳಿ ಆದ್ರೂ ಸಹ ಮೊಘಲರ ದಬ್ಬಾಳಿಕೆಯನ್ನು ಹಿಮ್ಮೆಟ್ಟಿಸಿ ಅವುಗಳ ಪುನರುಜ್ಜೀವನವನ್ನು ಮಾಡಿರುವಂಥ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮ ದಿನಾಚರಣೆ ನಿಮಿತ್ತವಾಗಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ 7:30 300 ದಂಪತಿಗಳೊಂದಿಗೆ 300 ಲಿಂಗಗಳನ್ನು ಕೈಯಲ್ಲಿ ಹಿಡಿಯೋದ್ರ ಮುಖಾಂತರ 300 ದಂಪತಿಗಳ ಪೂಜಾ ಕಾರ್ಯವನ್ನು ಅಂದು ಬೆಳಗ್ಗೆ ಪರಮ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿರವರು ದಂಪತಿಗಳಿಗೆ ಇಷ್ಟಲಿಂಗ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು. ತದನಂತರ ಮಧ್ಯಾಹ್ನ 4 ಗಂಟೆಗೆ ಸ್ವಾಮೀಜಿರವರ ಸಾನ್ನಿಧ್ಯದಲ್ಲಿ 4 ಗಂಟೆಗೆ ಯಥಾ ರೀತಿಯಾಗಿ ಈ ಸಮಾಜದಲ್ಲಿ ಗಂಡ ಸತ್ತಿರುವಂಥ ಅಥವಾ ಗಂಡ ದೈವಾಧೀನರಾಗಿರುವಂಥ ಮಹಿಳೆಯರಿಗೆ ಮತ್ತು ಯೋಧರು, ಹುತಾತ್ಮರಾಗಿರುವಂಥ ಯೋಧರ ಪತ್ನಿಯರಿಗೆ, ಇವರಿಗೆಲ್ಲರಿಗೂ ಸಹ 4 ಗಂಟೆಯ ಸಮಾರಂಭದಲ್ಲಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವುದರ ಮುಖಾಂತರ ಯಾವ ರೀತಿಯಾಗಿ ಅಹಲ್ಯಾಬಾಯಿಯವರು ತನ್ನ ಗಂಡ, ತನ್ನ ಮಗ, ತನ್ನ ಮಾವನು ತೀರಿಕೊಂಡರೂ ಸಹ ಒಬ್ಬ ದಿಟ್ಟ ಮಹಿಳೆಯಾಗಿ ಏನು ಹಿಂದೂ ಧರ್ಮ, ಸನಾತನ ಧರ್ಮ ಉಳಿಸಲಿಕ್ಕೆ ಪ್ರಯತ್ನ ಪಟ್ಟಿರುವಂಥ ಮಹಿಳೆಯ ಉತ್ತೇಜನಕ್ಕಾಗಿ ಏನಂತಂದರೆ ಇವರನ್ನು ಸಹ ಗೌರವಿಸ್ತಾ ಇದ್ದಾರೆ. ಅಂಥ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಾಗಿರುವಂಥ ಸಿದ್ದರಾಮಾನಂದಪುರಿ ಸ್ವಾಮೀಜಿರವರ ಸಾನ್ನಿಧ್ಯದಲ್ಲಿ ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ ದಾಕ್ಷಾಯಿಣಿಯ ಶರಣಬಸವಪ್ಪ ಅಪ್ಪರವರ ಒಂದು ಸಮ್ಮುಖದಲ್ಲಿ ಏನು ರಾಜ್ಯ ಮಹಿಳಾ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ನಮ್ಮ ಸಮುದಾಯದ ಮೇಲೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ, ಪ್ರಚೋದಿತ ಆತ್ಮಹತ್ಯೆಗಳು, ಸರಣಿ ಕೊಲೆಗಳು, ಸುಳ್ಳು ಕೇಸುಗಳನ್ನು ದಾಖಲಿಸುತ್ತಿದ್ದು ಸಮಾಜವನ್ನು ಹತ್ತಿಕ್ಕುವ ಕೆಲಸ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ನಡೆಯುತ್ತಿದೆ. ಹೀಗಾಗಿ ಜೂನ್ 4ರಂದು ಮುಖ್ಯಮಂತ್ರಿಗಳ ಬಳಿ ನಿಯೋಗ ತೆರಳಿ ಸಮಾಜಕ್ಕೆ ಸೂಕ್ತ ರಕ್ಷಣೆ ಒದಗಿಸುವಂತೆ ಮನವಿ ಸಲ್ಲಿಸಲಾಗುವುದು ಎಂದು ಬಿಜೆಪಿ ಮುಖಂಡ ಶರಣಪ್ಪ ತಳವಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಂಎಲ್ಸಿ ರವಿಕುಮಾರ್ ಇವರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿದ ಹಿನ್ನೆಲೆಯಲ್ಲಿ ಇದನ್ನು ರದ್ದುಪಡಿಸುವಂತೆ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲು ಎಲ್ಲ ತಾಲೂಕು ಮುಖಂಡರಿಗೆ ಸೂಚಿಸಲಾಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಂತರವೂ ನ್ಯಾಯ ಸಿಗದಿದ್ರೆ ಜೂನ್ 15ರೊಳಗಾಗಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲು ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಎಂದರು. ಜಾತಿ ನಿಂದನೆ ಮಾಡ್ತಕ್ಕಂಥ ವ್ಯಕ್ತಿ ಇದ್ದಾರ, ನಾವು ಅದೇ ನಿನ್ನೆ ಕಮಿಷನರ್ ಅದೇ ಅಂದೇವಿ, ತಾವು ಹೇಳ್ರಿ ಸರ್ ಅಂತಂದೇವಿ. ಸಂಪೂರ್ಣವಾಗಿ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಅದಕ್ಕೆ ನಮ್ಮ ಕೋಲಿ ಸಮಾಜಕ್ಕೆ, ಸಾರ್ವಜನಿಕರಿಗೆ ಭಯ ಭೀತಿಯಾಗಿದೆ. ಜಿಲ್ಲೆಯಲ್ಲಿ ನೀವು ಮಾಡಬೇಕಂತ ಕೆಲಸ ಭಾಳಿದೆ. ಜಿಲ್ಲೆಯಲ್ಲಿರ್ತಕ್ಕಂಥ ಅಭಿವೃದ್ಧಿ ಮಾಡಿರಿ. ಅದು ಬಿಟ್ಟು ರಾಜಕಾರಣಿಯ ಸೇಡನ್ನು ತೀರಿಸಿಕೊಳ್ಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನಾವು ಅವ್ರು ಹೇಳಿದ್ದೇವೆ, ಇವತ್ತು ಮಾಧ್ಯಮದ ಮುಖಾಂತರ ನಾವು ಹಿಂದಕ್ಕೆ ನಾವು ಹೊಡಿ ಬಡಿ ಮಾಡಿರ್ಬೇಕು, ನಾವು ಹೊಡಿ ಬಡಿ ಮಾಡೋದು ಬಿಟ್ಟಿದ್ದೇವೆ. ಬರ್ತಕ್ಕಂಥ ದಿನಗಳಲ್ಲಿ ನೀವು ಮನೆ ಕಳಿಸ್ತಕ್ಕಂಥ ಕೆಲಸ, ನಮ್ಮ ಜನರು ಜಾಗೃತಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅದಕ್ಕೆ ತಕ್ಷಣವಾಗಿ ಎನ್ ರವಿಕುಮಾರ್ ಅವರು ಇವತ್ತು ಕೋಲಿ ಸಮಾಜಕ್ಕೆ ಅಷ್ಟೇ ಅಲ್ಲ, ಅವರು ಪ್ರತಿನಿಧಿ ಇಡೀ ಎಲ್ಲ ಸಮುದಾಯದವ್ರನ್ನ ವಿಚಾರ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೀವು ನಿಂದನೆ, ಜಾತಿ ನಿಂದನೆ ಮಾಡ್ತಕ್ಕಂಥ ಕೇಸ್ ಮಾಡಿಸ್ತಾರೆ.
ಇದಕ್ಕೆ ನಾಚಿಕೆ ಬರ್ಬೇಕು ನಿಮಗೆ, ನಾಚಿಕೆ ಬರ್ಬೇಕ್ರಿ ನಿಮಗೆ. ನಾವು ನಾಳೆ ಕೊಡ್ತಾ ಇದ್ದೀವಿ ದೇಶದ ಪ್ರಧಾನಮಂತ್ರಿ ಬಗ್ಗೆ. ಇವತ್ತು ಖರ್ಗೆ ಅವರು, ಅವ್ರ ಬಗ್ಗೆ ಗೌರವ ಇದೆ ನಮಗೆ. ಪ್ರಧಾನಮಂತ್ರಿ ಬಗ್ಗೆ ಏನು ಹೇಳಿದ್ರು? ವಿಷಭರಿತ ಶರ್ಪ್ ಅಂತಂದರು. ಕೂಡಲೇ ಕೇಸ್ ತಗೋತೀರಿ? ನಮ್ಮ ಪಾಕಿಸ್ತಾನ ಅಂದರು. ಹೋಗ್ರಿ ನೀವು ಪಾಕಿಸ್ತಾನಕ್ಕೆ. ಇವ್ರು ದೇಶದ್ರೋಹಿಗಳಲ್ಲ. ಅವ್ರ ಬಗ್ಗೆನೂ ಕೂಡ ನಾವು ಕೇಸ್ ಕೊಡ್ತಾ ಇದ್ದೀವಿ. ಈಗ ಪೊಲೀಸ್ ಇಲಾಖೆಗೆ ನಾವು ಹೇಳಿದ್ದೇವೆ, ನಮ್ಮ ಕೇಸನ್ನು ನೋಂದಣಿ ಮಾಡ್ಕೊಳ್ಬೇಕು, FIR ಹಾಕ್ಬೇಕಂತಕ್ಕಂಥ ನಿನ್ನೆ ನಗರ ಪೊಲೀಸ್ ಕಮಿಷನರ್ ನಾವು ಹೇಳಿದ್ದೇವೆ. ಅದಕ್ಕೆ ನಾವು ಯಾವುದಕ್ಕೂ ಹೇಳ್ತಕ್ಕಂಥ ವ್ಯಕ್ತಿಗಳಲ್ಲ. ಏನು ಸರ್, ಕೊಡ್ತೀವಿ ಅಂತ ಹೇಳಿದ್ರೆ ತೊಗೋಬೇಕಂತಕ್ಕಂಥ ಹೇಳಿದ್ದೇವೆ ಕಮಿಷನರ್ ಅವರಿಗೆ. ಕೊಡ್ತೀವಿ ಸರ್, ಇವತ್ತೆಲ್ಲ ಮುಗಿದ ಹಂತವಾಗಿ ಕೊಡ್ತಾ ಇದ್ದೀವಿ ಸರ್. ಈಗ ಹಂತವಾಗಿ ಪ್ರಾರಂಭ ಮಾಡಿದ್ದೇವೆ. ಈಗ ಅದಕ್ಕೆ ಒಂದು ತಾಳ್ಮೆಯಿಂದ ತಾಳಿದ್ದೇವೆ ಇತಿಮಿತಿಯಲ್ಲಿ. ಅದಕ್ಕೆ ದಯವಿಟ್ಟು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ನಿಮ್ಮ ಶೌರ್ಯವನ್ನು ತೋರಿಸ್ರಿ. ಮರಳು ದಂಧೆ ನಡೀತಾ ಇದೆ, ಮಟಕ ನಡೀತಾ ಇದೆ, ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಮತ್ತು ಅತಿ ಕಳ್ಳತನ ಮಾಡ್ತಾ ಇದ್ದಾರೆ ಇವತ್ತ. ಆದ್ರೂ ಕೂಡ ಕೈ ಕಟ್ಟಿಕೊಂಡು ಬಾಯಿ ಮುಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ನೆಮ್ಮದಿಯಿಂದ ಬದುಕ್ತಕ್ಕಂಥ ಸಾಮಾನ್ಯ ಜನರಿಗಿಲ್ಲ. ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣ ಆಡಳಿತ ಕುಸಿದೋಗಿದೆ. ಅದಕ್ಕೆ ಹೆಚ್ಚಿಗೆ ನಾವೇನು ಹೇಳೋದಿಲ್ಲ. ಈಗಾಗಲೇ ನಾವು ನಿನ್ನೆ ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ. ಕೋಲಿ ಸಮಾಜ 5 ಲಕ್ಷ ಜನ ಜನಸಂಖ್ಯೆ ಇರ್ತಕ್ಕಂಥ ಕೋಲಿ ಸಮಾಜಕ್ಕೆ ನೀವು ಕೆಣಕಿದಿರ. ನಾವೇನು ಸುಮ್ಮನೆ ಬಿಡತಕ್ಕಂಥ ಅಲ್ಲ. ಎಲ್ಲ ನಾವು ವಿಠ್ಠಲೇರವರ ದಿವ್ಯಗತ ವಿಠ್ಠಲೇರವರ ಗರಡಿಯಲ್ಲಿ ಕೆಲಸ ಮಾಡಿದಂಥ ಕಾರ್ಯಕರ್ತರು ಇವತ್ತು ಜಿಲ್ಲೆಯಲ್ಲಿ ಇದ್ದಿದ್ದೇವೆ. ಇವತ್ತು ಸಾವಿರಾರು ಕಾರ್ಯಕರ್ತರು ಇವತ್ತು ನಿನ್ನಿನ ದಿವಸ ಸಂಕಲ್ಪ ಮಾಡಿದ್ದೇವೆ. ಸಮಾಜಕ್ಕೆ ಏನಾದರೂ ಅನ್ಯಾಯ ಆದ್ರೆ ನಾವು ಯಾರು ಕೈ ಕಟ್ಕೊಂಡು ಮನೆಗೆ ಕೊಡೋದಿಲ್ಲ. ನಾವು ನ್ಯಾಯಕ್ಕಾಗಿ ನಮ್ಮ ಸಮಾಜಕ್ಕಷ್ಟೇ ಅಲ್ಲ, ಬೇರೆ ಬೇರೆ ಸಮಾಜದ ಮೇಲೆ ಅನ್ಯಾಯ ಆದರೂ ಕೂಡ, ಅಧಿಕಾರಿಗಳು ಅನ್ಯಾಯ ಆದರೂ ಕೂಡ ಆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಇವತ್ತು ಕೋಲಿ ಸಮಾಜ ಸಂಕಲ್ಪ ಮಾಡಿದ್ದೇವೆ ಅಂತಕ್ಕಂಥ ಮಾತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು. ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಅವರು ಕಲಬುರಗಿ ಜಿಲ್ಲಾಧಿಕಾರಿಗಳ ಬಗ್ಗೆ ಮಾತನಾಡಿದ್ದು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಎಂದು DSS ರಾಜ್ಯ ಸಂಚಾಲಕರಾದ ಅಮರಪ್ಪ ಹಳೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಬ್ಬ ದಕ್ಷ ಮತ್ತು ನಿಷ್ಠಾವಂತ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಗಳನ್ನು ಸುಸೂತ್ರವಾಗಿ ನಡೆಸಿದ್ದಕ್ಕಾಗಿ ರಾಷ್ಟ್ರಪತಿಯವರಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ದೊರೆತಿದೆ. ಇವರ ಬಗ್ಗೆ ಮಾತನಾಡಿದ ಎನ್ ರವಿಕುಮಾರ್ ಇವರ ಮೇಲೆ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಇವರನ್ನ ಕೂಡಲೇ ಬಂಧಿಸಬೇಕು. ಇದೇ ಸಂದರ್ಭದಲ್ಲಿ ದಕ್ಷ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಗೆ ಅವಮಾನಕಾರಿಯಾಗಿ ಮಾತನಾಡಿ ಪೊಲೀಸ್ ಇಲಾಖೆಯ ನೈತಿಕತೆ ಕುಗ್ಗಿಸುವ ಮಾತುಗಳನ್ನು ಆಡಿದ ಚಲವಾದಿ ನಾರಾಯಣಸ್ವಾಮಿ, ಎನ್ ರವಿಕುಮಾರ್, ಗೋವಿಂದ ಕಾರಜೋಳ್ ಇವರ ಮೇಲೆ ಕೇಸು ದಾಖಲು ಮಾಡಿ ಕ್ರಮ ಜರುಗಿಸಲು ಒತ್ತಾಯಿಸಿ ಜೂನ್ 2ರಂದು ಕಲಬುರಗಿ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ 1 ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ 24ನೇ ತಾರೀಕು ಚಲವಾದಿ ನಾರಾಯಣಸ್ವಾಮಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಪ್ರಿಯಾಂಕ್ ಖರ್ಗೆ ಅವರನ್ನು ಅವಹೇಳನಕಾರಿಯಾಗಿ ಮಾತಾಡಿ ಅವರನ್ನು ನಾಯಿಗೆ ಹೋಲಿಸ್ತಕ್ಕಂಥ ವಿಚಾರದ ಹಿನ್ನೆಲೆಯಲ್ಲಿ ಇಲ್ಲಿಂದ ಅವರು ಚಿತ್ತಾಪುರಕ್ಕೆ ಹೋದಾಗ ಅಲ್ಲಿಯ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ನೀವು ಕ್ಷಮೆ ಕೇಳಬೇಕು ಅಂತಕ್ಕಂಥ ಒತ್ತಾಯ ಮಾಡಿದಾಗ ಅವರು ರಾತ್ರಿ 4 ಗಂಟೆ ಆದಮೇಲೆ ಕ್ಷಮೆ ಕೇಳಿ ಅಲ್ಲಿಂದ ಹೋದ್ಮೇಲೆ ಪುನಃ ಬೆಂಗಳೂರಿನಲ್ಲಿ ಹೋಗಿ ಇದು ಇಶ್ಯೂ ಮಾಡಬೇಕು, ಉದ್ದೇಶಪೂರ್ವಕವಾಗಿ ಪ್ರಿಯಾಂಕರನ್ನು ಕೆಟ್ಟ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಆ ಶಬ್ದವನ್ನು ಬಳಸಿ ಅಲ್ಲೆಲ್ಲ ರಾಜ್ಯದ ಎಲ್ಲರಿಗೂ ತಿಳಿಸಿ, ಇಲ್ಲ ನೀವೆಲ್ಲ ಬರಬೇಕು, ಗುಲ್ಬರ್ಗಕ್ಕೆ ಬಂದು ದೊಡ್ಡ ರಂಪಾಟ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಎದುರು ಹೇಳಿ ಆ ಸಂದರ್ಭದಲ್ಲಿ ಚಿತ್ತಾಪುರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಚಲವಾದಿ ನಾರಾಯಣಸ್ವಾಮಿನೇ ನನಗೆ ಯಡಿಯೂರಪ್ಪನವ್ರು ಫೋನ್ ಮಾಡಿ ನೀ ಕ್ಷಮೆ ಕೇಳಪ್ಪ, ನೀವು ಮಾತಾಡೋದು ತಪ್ಪಾಗ್ಯದ ಅಂತಕ್ಕಂಥದ್ದು ಹೇಳಿದ ಮೇಲೆ ನಾ ಕ್ಷಮೆ ಕೇಳೀನಿ ಅಂತಕ್ಕಂಥದ್ದು ಅವರೇ ಹೇಳಿದ ಹಿನ್ನೆಲೆಯಲ್ಲಿ ಅವರು ಮುಂದೆ ಇಡೀ BJPನೇ ಇಲ್ಲಿ ಗುಲ್ಬರ್ಗದಲ್ಲಿ ಬಂದು ಬರೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳನ್ನು ನಿಂದಿಸೋದು ಮತ್ತು ಅಲ್ಲಿರ್ತಕ್ಕಂಥ ಒಬ್ಬ MLC ರವಿಕುಮಾರ್ ಅಂತಕ್ಕಂಥವರು ನೀವು ಪಾಕಿಸ್ತಾನದ ಸೋದರಿ, ನಿಮ್ಮಂದೇ ಏನು ಸಾಧೆ ಅಂತಕ್ಕಂಥ ಮಾತು ಹೇಳ್ತಾರೆ. ಒಬ್ಬ IAS ಆಫೀಸರು, ಒಬ್ಬ ನಿಷ್ಠಾವಂತ ಅಧಿಕಾರಿ, ರಾಷ್ಟ್ರದ ಚುನಾವಣೆ ಆಯುಕ್ತರಿಂದ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು, ಉತ್ತಮ ಅಧಿಕಾರಿ ಅಂತಕ್ಕಂಥ ಹೆಸರು ಪಡೆದಿರ್ತಕ್ಕಂಥ ಒಬ್ಬ ಜಿಲ್ಲಾಧಿಕಾರಿಗಳ ವಿರುದ್ಧ ಮಾತಾಡ್ತಕ್ಕಂಥದ್ದು ಮತ್ತು ಅದ್ರ ಜೊತೆಯಲ್ಲಿ ಅಡಿಷನಲ್ SP ಆಗಿರ್ತಕ್ಕಂಥ ಮೇಘಣ್ಣನವರ ಮತ್ತು ಶಂಕರಗೌಡ ಪಾಟೀಲ್ ಅವ್ರದ್ದು ಮತ್ತು ತಿಗಡಿಯವರು ಇವರು
ರಾಜಕಾರಣಿಗಳ ಬೂಟ್ ನೆಕ್ತಾರ ಅಂತಕ್ಕಂಥ ಮಾತೇನು ಆಡ್ಯಾರ ರವಿಕುಮಾರ್ ಅವರು. ಆ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಒಂದು ಕೇಸ್ ಆಗಿರ್ತದೆ. ಆ ಕೇಸಿನ ಹಿನ್ನೆಲೆಯಲ್ಲಿ ಅವರು ಆ ರೀತಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ಕೇಸ್ ಆಗ್ಯದ. ಆ ಕೇಸ್ ಆಗಿದ ಕಾರಣಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ದಿನಾಂಕ 2ನೇ ತಾರೀಕು ಜಗ ಸರ್ಕಲ್ನಲ್ಲಿ ಧರಣಿ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ, ಅವರಿಗೆ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಒಬ್ಬ ರಾಜಕಾರಣಿಗಳು, ಈ ರವಿಕುಮಾರ್ ಆಗಿರ್ಬೋದು, ಚಲವಾದಿ ನಾರಾಯಣಸ್ವಾಮಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇವರು ಅಭಿವೃದ್ಧಿ ಬಗ್ಗೆ ಮಾತಾಡಲಿ, ಅವರವರ ಪಕ್ಷದ ಬಗ್ಗೆ ಅವರು ಮಾತಾಡಲಿ, ಇವರು ಮಾತಾಡಲಿ, ನಮಗೇನು ಎತ್ತರಾಜಿಲ್ಲ. ಆದರೂ ವೈಯಕ್ತಿಕವಾಗಿ ಮಾತಾಡೋದು ಆಫೀಸರ್ಗಳು ಯಾರಿದ್ದರೂ BJP ಇದ್ದಾಗೂ ಅವರೇ ಅಧಿಕಾರಿಗಳಿದ್ದರು, ಕಾಂಗ್ರೆಸ್ ಇದ್ದಾಗೂ ಅವರೇ ಅಧಿಕಾರಿಗಳರ. ಈಗ ನಿಮ್ಮ ಟೈಮ್ನಾಗ ಕೂಡ ಅವ್ರು ನಿಮಗೆ ರಕ್ಷಣೆ ಮಾಡ್ಯಾರ, ಈಗ ಅವ್ರಿಗೆ ರಕ್ಷಣೆ ಮಾಡ್ತಾರೆ. ಅವ್ರ ಕರ್ತವ್ಯ ಅದು, ಪೊಲೀಸರ ಕರ್ತವ್ಯ. ನೀವು ಅವರಂತೆ ನಡ್ಕೋತಾರ, ಅವ್ರು ಬೂಟ್ ನೆಕ್ತಾರೆ ಅಂತಕ್ಕಂಥ ಮಾತೇನು ಆಡ್ತಿರಲ್ಲ, ಇದು ಅಸಂಬದ್ಧವಾದ ಮಾತನ್ನು ನೀವು ಆಡಬಾರ್ದು. ಇಂಥ ನೀವು ಮಾತಾಡೋದ್ರ ಮುಖಾಂತರ ಸಮಾಜದಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ನೀವು ಕಾರಣಕರ್ತರಾಗತ್ತೀರಿ. ಒಂದಕ್ಕೂ ಪ್ರಿಯಾಂಕ್ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡಕತ್ತೀರಿ. ನೀವು ಏನೇ ಮಾಡಿದ್ರು ಆ ಕೇಸ್ ಮಾಡೋದು. ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರ ಅಣೆಯಂತೆ ಪೊಲೀಸ್ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದ್ದು ಅರಾಜಕತೆ ತಾಂಡವವಾಡುತ್ತಿದೆ ಎಂದರು. ಜಿಲ್ಲೆಯಲ್ಲಿ ಕೊಲೆ, ಸುಲಿಗೆ, ಮೋಸ, ವಂಚನೆ, ಮಾನಹಾನಿ ಪ್ರಕರಣಗಳು ಜರುಗುತ್ತಿದ್ದರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಣೆಯಂತೆ ಹಾಗೂ ಅವರ ಹಿಂಬಾಲಕರ ಸಲಹೆಗಳಂತೆ ಕೇಸು ದಾಖಲಾಗುತ್ತಿವೆ ಎಂದರು. ವಿರೋಧ ಪಕ್ಷಗಳ ನಾಯಕರಿಗೆ ಕೊಲೆ ಬೆದರಿಕೆ ಇದೆ ಎಂದು ಕೇಸು ದಾಖಲಿಸುವಂತೆ ಪೊಲೀಸ್ ಠಾಣೆಗಳಿಗೂ ಹೋದ್ರೂ ಸಹ ಕೇಸ್ ದಾಖಲಾಗುತ್ತಿಲ್ಲ. ಬಿಜೆಪಿ ನಗರ ಅಧ್ಯಕ್ಷ ಚಂದು ಪಾಟೀಲ್, ಶಾಸಕ ಬಸವರಾಜ ಮತ್ತಿಮೂಡು ವಿರುದ್ಧ ಕೊಲೆ ಬೆದರಿಕೆ ಇದೆ ಎಂದು ಕೇಸ್ ದಾಖಲಿಸಲು ಹೋದ್ರೆ ಪೊಲೀಸರು ಪ್ರಕರಣ ದಾಖಲಿಸುತ್ತಿಲ್ಲ ಎಂಬ ಗಂಭೀರ ಆರೋಪ ತೇಲ್ಕೂರ್ ಮಾಡಿದರು. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಈ ಒಂದು ಮಾಧ್ಯಮ ಗೋಷ್ಠಿಗೆ ಸ್ವಾಗತ ಕೋರ್ತಾ, ಕಲಬುರಗಿಯಲ್ಲಿ ನಡೀತಾ ಇರುವಂಥ ಅಂಧ ಕಾನೂನಿಗೆ ಮತ್ತೊಂದು ಸಾಕ್ಷಿ. ಕಾನೂನಿನ ಬಗ್ಗೆ ಪೊಲೀಸ್ ಅಧಿಕಾರಿಗಳು ನಡ್ಕೊಳ್ತಾ ಇರತಕ್ಕಂಥ ವರ್ತನೆಗೆ ತೀವ್ರವಾದಂಥ ನಾವು ಖಂಡನೆ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಯಾವ್ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಎಷ್ಟೆಷ್ಟು ಜನ ಕೊಲೆ, ಸುಲಿಗೆ, ಅತ್ಯಾಚಾರ, ಕಳ್ಳತನ, ಮೋಸ, ದಗ, ವಂಚನೆ ಈ ಒಂದು ಪ್ರಕರಣಗಳನ್ನು ದಾಖಲೆ ಮಾಡಲಿಕ್ಕೆ ಹೋದರೆ 16 ದಿವಸಗಳ ಕಾಲ ಕೇಸನ್ನು ತಗೊಳ್ಳದೇನೆ ಒಂದು ಪೊಲೀಸ್ ಸ್ಟೇಷನ್ನಿಂದ ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಸುತ್ತಾಡಿಸ್ತಕ್ಕಂಥ ಈ ಕಲಬುರಗಿಯ ಪೊಲೀಸರು ಇವರಿಗೆ ಎಲ್ಲಿ ಯಾವಾಗ ಜ್ಞಾನೋದಯ ಆಯಿತೋ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಬರ್ತಾನೆ, 3 ಗಂಟೆಗೆ ಬಂದು ಒಂದು ಕೇಸ್ ಕೊಡ್ತಾನೆ. ಆತ ಏನು ಹೈಕೋರ್ಟಿನ ಸುಪ್ರೀಂ ಕೋರ್ಟಿನ ಲಾಯರ್ ರೀತಿಯಲ್ಲಿ ಕಲಂಗಳನ್ನು ಹೇಳ್ತಾನೆ. ಅದನ್ನು 4 ಗಂಟೆಗೆ ಇವರು FIR ಮಾಡಿ ಹೈಕೋರ್ಟಿಗೆ ಕಳಿಸ್ತಾರೆ, ಕೋರ್ಟಿಗೆ ಕಳಿಸ್ತಾರೆ ಪೊಲೀಸರು. ಅಬ್ಬಾ, ಎಂಥ ಪೊಲೀಸರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಇದು ಈ ರೀತಿ ಜನ ಕೇಸ್ ಕೊಟ್ಟ ಕೂಡಲೇ 1 ಗಂಟೆ ಒಳಗಾಗಿ ಸೆಕ್ಷನ್ ಸಮೇತ FIR ಮಾಡಿ ಕೋರ್ಟಿಗೆ ಕಳಿಸುವಂಥದ್ದು ನೋಡಿದರೆ ಇದೊಂದು ರಾಮರಾಜ ಆಗಬೇಕಾಗಿತ್ತು ಕಲಬುರಗಿ. ಇಲ್ಲಿ ದಿನ ಬೆಳಗ್ಗೆದ್ದು ಏನು ನಡೀತಾ ಇದೆ ಕಲಬುರಗಿನಲ್ಲಿ ನಾವೇ ನೋಡಿದ್ವಿ. ನಮ್ಮ ನಾಯಕರ ಮೇಲೆ ಸುಪಾರಿ ಕೊಟ್ಟಿದ್ದಾರೆ, FIR ಮಾಡಿ ಅಂದರೆ ನಮ್ಮನ್ನು ಕೂಡ ಹಾಕಿದ್ರು. ಎಷ್ಟೋ ದಿನಗಳಾದರೂ ಕೂಡ FIR ಮಾಡೋಂಥ ಪ್ರಮೇಯ ತಗೊಳ್ಳಿಲ್ಲ. ನಮ್ಮ ಶಾಸಕರು, ದಲಿತ ಶಾಸಕರು ಬಸವರಾಜ ಮತ್ತಿಮೂಡವರು, ನಮ್ಮ ಜಿಲ್ಲಾಧ್ಯಕ್ಷರು ಚಂದು ಪಾಟೀಲ್ರು, ಅವ್ರ ಮೇಲೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳಿದರು. ಕೇಸ್ ತಗೊಳ್ರಿ ಅಂತ ಹೇಳಿದ್ವಿ. ನಾವೆಲ್ಲ ಹೋಗಿದ್ವಿ, ಶಾಸಕರು, ಮಾಜಿ ಶಾಸಕರು. ಪೊಲೀಸ್ ಸ್ಟೇಷನ್ಗೆ ಹೋದರೆ ಏನು ಬ್ರಹ್ಮಾಂಡ ಅವ್ರದ್ದು ಏನು ಪೂರ ಇಡೀ ಲೆಕ್ಚರ್ ಕೊಟ್ಟರು. ರಾತ್ರಿ ಎಲ್ಲ ನಮ್ಮನ್ನು ಅಲ್ಲೇ ಕೂಡೋ ಹಂಗೆ ಮಾಡಿದರು. FIR ಮಾಡಲೇ ಇಲ್ಲ. ಕೊನೆಗೂ ಎಷ್ಟು ಜನ ಬಲವಂತದಲ್ಲಿ ತಮ್ಮ ಹೊಲಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಜನ ನಮ್ಮನ್ನು ಬಿಡಿಸ್ಕೊಡಿ, ನಮ್ಮನ್ನು ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ ಅಂತೇಳಿ 16 ಜನ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಕಲಬುರಗಿ ಜಿಲ್ಲೆಯಲ್ಲಿ ಹೋದರೆ ಇವತ್ತು ಕೂಡ FIR ಆಗಲಿಲ್ಲ. ಒಬ್ಬ ಪಾಪ ಮಡಿವಾಳನ್ನಂಥ ವ್ಯಕ್ತಿ
ಅವನು ಮರ್ಮಾಂಗಕ್ಕೆ ಕರೆಂಟ್ ಕೊಟ್ಟು ಶಾಕ್ ಕೊಟ್ಟರು, ಏನು ಆ್ಯಕ್ಷನ್ ಆಗಲಿಲ್ಲ. ಎಷ್ಟು ಕಳ್ಳತನಗಳು ನಡೀತಾ ಇದೆ ರೀ. ದಿನ ಬೆಳಿಗ್ಗೆ ಎದ್ದರೆ ಒಂದು ತಾಲೂಕಿನಲ್ಲಿ ಕಳ್ಳತನ ನಡೀತದೆ. ಬೈಕ್ ಕಳ್ಳತನ, ಸರಗಳ್ಳತನ, ಮನೆಗಳ್ಳತನ ಸರಾಗವಾಗಿ ನಡೀತಾ ಇದೆ. FIR ಕೊಡಕ್ಕೆ ಹೋದರೆ FIR ಯಾಕೆ ಕೊಡ್ತೀರಿ, ನಾವೆಲ್ಲ ಮಾಡ್ತೀವ್ರಿ, ಪೊಲೀಸರು ಹೇಳ್ತಾರೆ ಇದನ್ನು, ನಾವೆಲ್ಲ ಮಾಡ್ತೀವಿ ತಗೊಳ್ರಿ. ಎಷ್ಟು ಕಡೆ ಕೊಲೆ ಮಾಡಲಿಕ್ಕೆ, ಮರ್ಡರ್ ಮಾಡಲಿಕ್ಕೆ ಹೊಡೆಪೇಟಾಗಿದ್ದಾವೆ, ತಲೆ ತೂತು ಬಿದ್ದಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವ್ರ ಮೇಲೆ ಕೇಸ್ ತಗೊಳ್ರಿ ಅಂದ್ರೆ ಇರಲಿ ನೀವು ಮೊದಲು ಮುಗಿಸ್ರಿ. ಯಾಕಂದರೆ ಕಾಂಗ್ರೆಸ್ನವ್ರದ್ದು ಫೋನ್ ಬರಬೇಕು, ಹೊಡೆಸ್ಕೊಂಡವ್ ಕಾಂಗ್ರೆಸ್ನವನ ಬೇರೆ ಪಾರ್ಟಿನವನ ಅಂತ ಹೇಳಬೇಕು. ಅದಾದ ಮೇಲೆ ಯಾರು ಕೇಸ್ ಮೊದಲು ತಗೋಬೇಕು ಅಂತ ವಿಚಾರ ಮಾಡ್ತಾರೆ ಪೊಲೀಸರು. ಪ್ರಕರಣಗಳೇ ದಾಖಲೆ ಆಗೋದಿಲ್ಲ. ಯಾಕೆ? ಕಾಂಗ್ರೆಸ್ ನಾಯಕರ ಅನತಿ ಬರಬೇಕಲ್ಲಿ, ಯಾರು ಕೇಸ್ ಮೊದಲು ತಗೋಬೇಕು FIR ಅಂತ. ಇದು ಕಲಬುರಗಿನಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ. ಒಬ್ಬ ದಲಿತ ಮುಖಂಡ ಅಂಬರಾಯ ಅಸ್ಗಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ನಡೀತದೆ, ಕೇಸ್ ಕೊಡ್ತಾರೆ, FIR ಆಗೋದಿಲ್ಲ. ಏನು ಪಾಪ ಇವರೇ ಅಲ್ಲಿ ಪೊಲೀಸ್ ಅಧಿಕಾರಿಗಳಲ್ಲಿ ಕುಂತು ಕೇಳಿದ್ರು ನೋಡಿದ್ರೋ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ನಾನು ಅಲ್ಲಿದ್ದೆ, ಕೃತ್ಯ ನಡೆದ ಸ್ಥಳದಲ್ಲಿ ನಾನು ಸಾಕ್ಷಿಯಾಗಿದ್ದೆ ಅಂತ ಹೇಳ್ತಾರೆ. ಅದನ್ನು ನಂಬುತ್ತಾರೆ. 3 ಗಂಟೆಗೆ ಅವನು ಬಂದು ಹೇಳ್ದ, 3:30 ಗಂಟೆಗೆ ಇವರು FIR ಮಾಡಿದ್ರು, 4 ಗಂಟೆಗೆ ಕೋರ್ಟಿಗೆ ಹೋಗುತ್ತೆ. ದಲಿತರಿಗೆ ರಕ್ಷಣೆ ಕೊಡಬೇಕಾದಂಥ ಕಾನೂನು ದಲಿತರ ರಕ್ಷಣೆಗೆ ಕಾಯಂ ನೇಮಕಾತಿಗೆ ಪೌರ ಕಾರ್ಮಿಕರು ರಾಜ್ಯದೆಲ್ಲೆಡೆ ಪ್ರತಿಭಟನೆ ನಡೆಸುತ್ತಿದ್ದು, ಅವರ ಸಮಸ್ಯೆ ಬಗೆಹರಿಸಲು ಶೀಘ್ರವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಸೇರಿ ಪ್ರಾಮಾಣಿಕ ಪರಿಹಾರಕ್ಕೆ ಪ್ರಯತ್ನಿಸಲಾಗುವುದು ಎಂದು ಪೌರಾಡಳಿತ ಮತ್ತು ಹಜ್ ಖಾತೆಯ ಸಚಿವ ರಹೀಂ ಖಾನ್ ತಿಳಿಸಿದರು. ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಈಗಾಗಲೇ 70% ಪೌರ ಕಾರ್ಮಿಕರನ್ನು ಖಾಯಂ ಮಾಡಲಾಗಿದೆ. ಲೋಡರ್ಸ್, ಪೌರ ಕಾರ್ಮಿಕರು, ಡ್ರೈವರ್ ಹೀಗೆ ಬಾಕಿ ಉಳಿದ 30% ನೌಕರರ ಖಾಯಂ ಬೇಡಿಕೆ ನಮ್ಮ ಮುಂದಿದೆ ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ತಾವು ಸಚಿವರಾದ ನಂತರ ಪೌರ ಕಾರ್ಮಿಕರ ಖಾಯಂ ಕುರಿತು 2 ಬಾರಿ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ್ದು, ಉಮಾದೇವಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಖಾಯಂ ಮಾಡಬಾರದು ಎಂದು ಹೇಳಿದೆ ಎಂದು ತಿಳಿಸಿ ಕಡತ ವಾಪಸ್ ಬಂದಿದೆ. ಹೀಗಾಗಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ಇದಕ್ಕೊಂದು ಪರಿಹಾರ ಹುಡುಕಲಾಗುವುದು ಎಂದು ಸಚಿವರು ತಿಳಿಸಿದರು. 2-3 ತುಂಬ ಡಿಮ್ಯಾಂಡ್ ಇದೆ ಅವ್ರದ್ದು. ಒಂದು ಡ್ರೈವರ್ಸ್ ಇದ್ದಾರೆ, ಡ್ರೈವರ್ಸ್ ಅವರಿಗೆ ಪರ್ಮಿಟ್ ಮಾಡಬೇಕಂತ, ಮತ್ತು ವಾಟರ್ ಮ್ಯಾನ್ ಇದ್ದಾರೆ, ಮತ್ತು ಲೋಡರ್ಸ್ ಇದ್ದಾರೆ, ಮತ್ತು ಪೌರ ಕಾರ್ಮಿಕರು ಇದ್ದಾರೆ. ಈಗ ಆಲ್ರೆಡಿ PK ಅವರಿಗೆ ನಾವು 2-3 ಸಾವಿರಗೆ ಪರ್ಮಿಟ್ ಆರ್ಡರ್ ಇಶ್ಯೂ ಮಾಡಿಸಿದ್ದೆವು. ಸ್ವಲ್ಪ ಜನ ಬ್ಯಾಲೆನ್ಸ್ ಇದ್ದಾರೆ. ಇವರಿಗೆ ಆಲ್ರೆಡಿ ನಾನು ಬಂದ ಮೇಲೆ 2 ಟೈಮ್ಸ್ ಫೈನಾನ್ಸ್ಗೆ ಫೈಲ್ ಕಳಿಸಿದ್ದೇನೆ ರಿಕಮೆಂಡ್ ಮಾಡಿಸಿ. ಅಲ್ಲಿ ಒಂದು ಸುಪ್ರೀಂ ಕೋರ್ಟ್ದು ಉಮಾದೇವಿ ಅಂತ ಒಂದು ಜಜ್ಮೆಂಟ್ ಬಂದಿದೆ. ಅದರಲ್ಲಿ ಯಾರಿಗೆ ಪರ್ಮಿಟ್ ಮಾಡಬಾರ್ದು, ನೀವು ಡೈರೆಕ್ಟ್ ಆ ರೆಸಲ್ಯೂಷನ್ ಫಾಲೋ ಮಾಡಬೇಕು ಅಂತ ಅದು ಒಂದು ಇಶ್ಯೂಸ್ಲಿಂದ ಅದು ಪೆಂಡಿಂಗ್ ಆಗಿದೆ. ಆದರೂ ನಾನು CMಗೆ ಮಾತಾಡಿದ್ದೇನೆ. ನಿನ್ನೆ CMಗೆ ಮಾತಾಡಿದಾಗ CM ಹೇಳಿದ್ದಾರೆ, ಒಂದು ಮೀಟಿಂಗ್ ಮಾಡಿಬಿಡ್ಯಾರ, ಇದ್ರ ಬಗ್ಗೆ ಒಂದು ಡೇಟ್ ಅವರಿಗೆ ಕೊಡಿಸಿ ಅವ್ರದ್ದು ಏನೇನು ಇಶ್ಯೂ ಇದೆ ಒಂದು CM ಜೊತೆಗೆ ಮೀಟಿಂಗ್ ಮಾಡಿ, ಫೈನಾನ್ಸ್ ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಅವ್ರದ್ದು ಏನು ಇಶ್ಯೂಸ್ ಇದೆ ಆ ರೂಲ್ಸ್ ಪ್ರಕಾರ ಅದು ಕ್ಲಿಯರ್ ಮಾಡಿಸ್ಲಿಕ್ಕೆ ನಾನು CM ಜೊತೆಗೆ ಚರ್ಚೆ ಮಾಡ್ತೀನಿ. ಆಲ್ ಅದು ಒಂದು ಡಿಪಾರ್ಟ್ಮೆಂಟ್ಗೆ ಅಂತ ಹೇಳಿಲ್ಲ. ಇಲ್ಲ, ಅದೇ ಹುದ್ದೆಗೆ ಸೆಲೆಕ್ಟ್ ಆಗಿದೆ ಅವ್ರದ್ದು. ಸುಪ್ರೀಂ ಕೋರ್ಟ್ದು ಒಂದು ಡೈರೆಕ್ಟ್ ಸೆಲೆಕ್ಷನ್, ಡೈರೆಕ್ಟ್ ಪರ್ಮಿಟ್ ಮಾಡ್ಲಿಕ್ಕೆ. ಈಗ ನಾವು 10 ವರ್ಷ ಅಲ್ಲಿಂದ ಕೆಲಸ ಮಾಡ್ಲತ್ತಾರೆ, 5 ವರ್ಷ ಅಲ್ಲಿಂದ. ಆವಾಗಲಿಂದ ಏನಾಗಿದೆ, ಈಗ ಯಾರಿಗೆ ಬರೀ 11 ಮಂತ್ ಅಂತ ಒಂದು ಕಂಟಿನ್ಯೂ ಅಲ್ಲಿ ಬರೀ 11 ಮಂತ್ಗೆ ರಿನ್ಯೂವಲ್ ಮಾಡ್ಲತ್ತಾರೆ. ಮೊದಲು ಏನಿತ್ತು 3 ವರ್ಷ 5 ವರ್ಷ ಕಂಟಿನ್ಯೂ ಮಾಡ್ತಿದ್ರು.
ಇಲ್ಲ, ಒಂದು ಕೋರ್ಟ್ ಒಂದು ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ಒಂದು ಬೇರೆಗೆ ಆರ್ಡರ್ ಮಾಡಿದ್ದಾರೆ. ಅದ್ರ ಸಲಗೆ ಒಂದು ಇದ್ರ ಬಗ್ಗೆ ಒಂದು ಸಿ ಎಮ್ ಜೊತೆಗೆ ಚರ್ಚೆ ಮಾಡಬೇಕಂತ ಆಲ್ರೆಡಿ ನಿನ್ನೆ ಒಂದು ಡಿಸ್ಕಸ್ ಆಗಿದೆ. ನನಗೆ ನಿನ್ನೆ ಒಂದು ಬೀದರ್ನಲ್ಲಿ ಮೀಟಿಂಗ್ ಇತ್ತು, ಸೇಮ್ ರಿವ್ಯೂ ಮೀಟಿಂಗ್ ಬೀದರ್ನಲ್ಲಿ. ಅಲ್ಲಿ ಸುಮಾರು ಜನ ಬಂದಿದ್ದು, ನಾನೇ ಸ್ವಂತ ಹೋಗಿ ಅವ್ರು ಎಲ್ಲಿ ಸ್ಟ್ರೈಕ್ ಕುಂತಿದ್ರು ಅಲ್ಲೇ ನಾನೇ ಹೋಗಿದ್ದೀನಿ. ಹೋಗಿ ಮಾತಾಡಿ ಆನ್ ದಿ ಸ್ಪಾಟ್ ಸಿ ಎಮ್ಗೆ ಮಾತಾಡಿ ಇದ್ದಾಗ ಅವ್ರದ್ದು ಏನು ಸಮಸ್ಯೆ ಇದೆ ಒಂದು ಮೀಟಿಂಗ್ ಮಾಡಿ ಆ ಸಿಸ್ಟಮ್ನಲ್ಲಿ ಬಂದರು 100% ಮಾಡೋರಿ. ಯಾಕಂದರೆ ನಿಜವಾಗ್ಲೂ ಅದು ಜೆನ್ಯೂನ್ ಪ್ರಾಬ್ಲಮ್ ಇದೆ. ಎಲ್ಲರಿಗೆ ಬೆಳಗ್ಗೆ ಇದು ಎದ್ದು ಅವರು ಕ್ಲೀನ್ ಮಾಡ್ತಾರೆ, ವಾಟರ್ ಕೆಲಸ ಮಾಡ್ತಾರೆ, ಡ್ರೈವರ್ ಕೆಲಸ, ಲೋಡರ್ ಅವರು ಮಾಡ್ತಾರೆ. ಮತ್ತು ಏನು ಯಾವುದು ಇಷ್ಟೇ ಇಲ್ಲ, ಬರೀ ಏನೋ ರೂಲ್ಸ್ ಫಾಲೋ ಆದರೂ ಆರ್ಡರ್ ಆದರೂ ಫುಲ್ ಸ್ಟೇಟ್ಗೆ ಆಗ್ತದೆ. ಬರೀ ಒಂದು ಇಲ್ಲ, ಆ ಥರ ಇಲ್ಲ. ನಾನು ನಿನ್ನೆ ಇದ್ರ ಬಗ್ಗೆನೇ ಸಿ ಎಮ್ ಜೊತೆಗೆ ಡೈರೆಕ್ಟ್ ಮಾತಾಡಿದ್ದೇನೆ. ಅವರು ಒಂದು ಮೀಟಿಂಗ್ ಡೇಟ್ ಫಿಕ್ಸ್ ಮಾಡಿ ಅದು ಸೊಲ್ಯೂಷನ್ ಮಾಡೋರಿ ಅಂತ ಹೇಳಿದ್ದಾರೆ. ನನ್ನ ಹತ್ರ ಒಂದು ಬೆಂಗಳೂರಿಗೆ ಬಂದಿದ್ದರು ಒಂದು ಸಲ. ಬಂದಾಗ ನಾನು ಫೈಲ್ ರಿಕಮೆಂಡ್ ಮಾಡಿ ಇಮಿಡಿಯೇಟ್ ಫೈನಾನ್ಸ್ಗೆ ಕಳಿಸಿದ್ದೀನಿ. ಫೈನಾನ್ಸ್ ಅವರು ಏನು ಮಾಡಿದ್ದಾರೆ, ಅದೇ ಸುಪ್ರೀಂ ಕೋರ್ಟ್ದು ಒಂದು ಗೋಹತ್ಯೆ ನಿಷೇಧ ಕಾನೂನು ವಿರುದ್ಧ ಗೋಹತ್ಯೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಡಳಿತ ಬೆಂಬಲ ನೀಡುತ್ತಿದ್ದು, ಇದಕ್ಕೆ ಪುಷ್ಟಿ ನೀಡುವಂತೆ ಈಗಾಗಲೇ ನಗರಾದ್ಯಂತ ಅಂದಾಜು 4,000 ಗೋವುಗಳನ್ನು ಹತ್ಯೆ ಮಾಡಲು ತರಲಾಗಿದ್ದು, ಇದರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಕಲಬುರಗಿ ಮಹಾನಗರ ಜಿಲ್ಲೆ ವತಿಯಿಂದ ಇದೇ ಜೂನ್ 4ರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕಲಾಗುತ್ತದೆ ಎಂದು ವಿಶ್ವ ಹಿಂದೂ ಪರಿಷತ್ ಕಲಬುರಗಿ ಕರ್ನಾಟಕ ಉತ್ತರ ಪ್ರಾಂತ್ಯದ ಅಧ್ಯಕ್ಷರಾದ ಪೂಜ್ಯ ಲಿಂಗರಾಜಪ್ಪ ಅಪ್ಪ ಎಚ್ಚರಿಕೆ ನೀಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ದಿನನಿತ್ಯ ಗೋಹತ್ಯೆ ಮತ್ತು ಅಕ್ರಮ ಸಾಗಾಣಿಕೆ ನಡೆಯುತ್ತಿದ್ದು, ಸದರಿ ಸಾಲಿನಲ್ಲಿ ಮುಸ್ಲಿಂ ಹಬ್ಬದ ಪ್ರಯುಕ್ತ ಗೋವುಗಳನ್ನು ವಧೆ ಮಾಡದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಹೊರಡಿಸಿ ಕಟ್ಟುನಿಟ್ಟಿನ ಕ್ರಮ ಪಾಲನೆ ಮಾಡಬೇಕು ಎಂದು ತಿಳಿಸಿದರು. ಬಕ್ರೀದ್ ಹಬ್ಬದಲ್ಲಿ ಅಕ್ರಮ ಗೋವುಗಳನ್ನು ವಧೆ ಮಾಡುವುದನ್ನು ಸಂಪೂರ್ಣ ನಿಷೇಧಿಸಿ ಸರ್ಕಾರ ಆದೇಶ ಸಂಖ್ಯೆ 69/2020 ಪ್ರಕಾರ ಸರ್ಕಾರದ ನಿಯಮ ಗಾಳಿಗೆ ತೂರದೆ ನಿಯಮಗಳನ್ನು ಸಂಪೂರ್ಣ ಪಾಲನೆ ಮಾಡಬೇಕು. ಹಿಂದೂ ಸಂಪ್ರದಾಯದ ಪ್ರಕಾರ ಪುರಾತನ ಕಾಲದಲ್ಲಿಯೂ ಗೋವುಗಳನ್ನು ದೇವರ ಸ್ವರೂಪದಲ್ಲಿ ಪೂಜಿಸುತ್ತಾ ಬಂದಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲಾಧಿಕಾರಿಗಳು, ಆಯುಕ್ತರು, ಮಹಾನಗರ ಪಾಲಿಕೆ ಕಲಬುರಗಿ, ಪೊಲೀಸ್ ಆಯುಕ್ತರು ಕಲಬುರಗಿ ಇವರಿಗೆ ಮನವಿ ಪತ್ರ ಕೊಟ್ಟರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ವಿಶೇಷ ಏನಂತಂದ್ರೆ ಪ್ರತಿ ವರ್ಷ ನಾವು ಬಂದಾಗ ಇದೇ ಒಂದು ನಿಮಿತ್ತ ಆಗಿದೆ. 8 ದಿವಸ ಮುಂಚೆನೇ ನಾವು ಬಂದು ಮತ್ತು ಸರ್ಕಾರಿಗೆ ಹೇಳೋದು ಕೇಳೋದು ಈ ಥರ ಆಗಬಾರ್ದು ಅಂತ ಹೇಳಿ ಮನವಿ ಮಾಡ್ಕೊತಿರ್ತೀವಿ. ಪ್ರತಿ ವರ್ಷ ಇದು ಆಗ್ತಾಯಿದೆ. ಇದು ಆಗಬಾರ್ದು, ಒಂದ್ಸರಿ ಹೇಳಿಬಿಟ್ರಪ್ಪ ಅಂದ್ರೆ ಅದು ಅನುಕೂಲ ಆಗ್ತದೆ ಎಲ್ಲರಿಗೂ. ಅಂತ ದಯವೇ ಧರ್ಮದ ಮೂಲವೇ ಅಂತೇಳಿ ನಮ್ಮಲ್ಲಿ ಹಿರಿಯವರು ಹೇಳಿದ್ದಾರೆ. ಅದು ಎಲ್ಲರೂ ಪಾಲಿಸ್ತಾರೆ, ನಾವು ಕೂಡ ಪಾಲಿಸ್ತೀವಿ. ಹಾಗಾಗಿ ಪ್ರಾಣಿಗಳಿಗೆ ಅದರೊಳಗೆ ವಿಶೇಷವಾಗಿ ನಮ್ಮ ಗೋಮಾತೆಗಳಿಗೆ ಕಸಾಖಾನೆಗೆ ಹೋಗಿ ಕಡ್ದು ಅವರು ಏನು ಬಕ್ರೀದ್ ದಿವಸ ಅದು ಎಲ್ಲನೂ ನೋಡೋಕ್ಕಾಗಲ್ಲ, ಆ ಥರ ಮಾಡ್ತಾರೆ. ಸೊ ಅದು ಆಗಬಾರ್ದು ಅಂಥೇಳಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ನಮ್ಮ ಮನವಿ ಇದೆ. ಇತ್ತೀಚೆಗೆ ನಾವು ಒಂದು ಸುಮಾರು 4,000 ಹಸುಗಳು ಬಂದಿದ್ದು ಅಂತ ನಮ್ಮ ಮಾಹಿತಿಗಿದೆ. ಅವೆಲ್ಲನೂ ರಕ್ಷಣೆ ಮಾಡಬೇಕು. ಅವೆಲ್ಲ ಒಂದು ಕಡೆ ಕೂಡು ಹಾಕಿ ಒಂದು ಕಡೆ ಇಟ್ಟು ಅದಕ್ಕೆ ರಕ್ಷಣೆ ಮಾಡಿ ಅದಕ್ಕೆ ಏನಾರ ಬೇಕಾದಂಥ ಜಾಗ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಹಬ್ಬ ಆದ ನಂತರ ಮತ್ತು ಅವರು ಯಾರು ರೈತರಿರ್ತಾರೆ, ಯಾರು ಬೆಳೆ ತಂದಿರ್ತಾರೋ ವಾಪಸ್ ಕೊಟ್ಟರೆ ಅದು ಅನುಕೂಲ ಆಗ್ತದೆ, ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ನಮ್ಮ ಮನವಿ ಇದೆ.
ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಿಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್,
ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.